ವಶಕ್ಕೆ ಪಡೆದಿರುವಂತಹ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಪಾಕಿಸ್ತಾನ ಪ್ರವಾಸಕ್ಕೂ ಮುನ್ನ ಈಕೆ ಪೆಹಲ್ಗಾಮ್ಗೆ ಭೇಟಿ ನೀಡಿದ್ದಾಳೆ ಅನ್ನುವಂತಹ ಪ್ರಬಲ ಸಾಕ್ಷ್ಯಗಳು ವಿಚಾರಣೆಯ ಹಂತದಲ್ಲಿ ಸಿಕ್ಕಿದೆ. ಪಾಕಿಸ್ತಾನಕ್ಕೂ ಹೋಗೋದಕ್ಕಿಂತ ಮೊದಲಿಗೆ ಪೆಹಲ್ಗಾಮ್ಗೆ ಭೇಟಿ ನೀಡಿದಂತ ಮಾಹಿತಿ ಸಿಕ್ಕಿದೆ. ಪಾಕಿಸ್ತಾನ ಅಧಿಕಾರಿಗಳ ಭೇಟಿ ಮಾಹಿತಿ ಹಂಚಿಕೆ ಬಗ್ಗೆ ವಿಚಾರಣೆಯನ್ನ ಮಾಡಲಾಗಿದೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನದ ನಂತರದಲ್ಲಿ, ವಶಕ್ಕೆ ಪಡೆದ ನಂತರದಲ್ಲಿ ಆಕೆಯನ್ನ ವಿಚಾರಣೆ ಮಾಡಿದಾಗ ಒಂದಿಷ್ಟು ಭಯಾನಕ ಸಂಗತಿಗಳು ಹೊರಬೀಳ್ತಾ ಇದೆ. ಪಾಕಿಸ್ತಾನಕ್ಕೆ ಪ್ರವಾಸ ಮಾಡಿರುವುದು 2 ರಿಂದ 3 ಬಾರಿ. ಅಂದ್ರೆ ಬಂಧನಕ್ಕಿಂತ ಮೊದಲಿಗೆ ಪಾಕಿಸ್ತಾನಕ್ಕೆ ಈಕೆ ಹೋಗಿ ಬಂದ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಬಲವಾದಂತಹ ಸಾಕ್ಷಿಗಳು ಲಭ್ಯ ಆಗಿತ್ತು. ಈಗ ವಿಚಾರಣೆ ಮುಂದುವರೆಸಿದ್ದಾರೆ ಅಧಿಕಾರಿಗಳು. ಈಗ ಗೊತ್ತಾಗ್ತಾ ಇರುವಂತದ್ದು, ಪಾಕ್ಗೆ ಹೋಗೋದಕ್ಕಿಂತ ಮೊದಲಿಗೆ ಈಕೆ ಪಹಲ್ಗಾಮ್ಗೆ ಭೇಟಿ ಕೊಟ್ಟಿದ್ಲು ಅನ್ನೋದು. ಹಾಗಾದ್ರೆ ಈ ಜ್ಯೋತಿ ಮಲ್ಹೋತ್ರಾ ಮಾಡಿದ್ದೇನೆ? 2 ಬಾರಿ ಪಾಕಿಸ್ತಾನ ಪ್ರವಾಸ ಮಾಡಿದ್ದು, ಪಾಕಿಸ್ತಾನದ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದು, ಅಂದ್ರೆ ಮಾತುಕತೆ ಮಾಡಿದ್ದು. ಪಾಕಿಸ್ತಾನ ಪ್ರವಾಸಕ್ಕೂ ಮುನ್ನ ಪಹಲ್ಗಾಮ್ಗೆ ಭೇಟಿ ಕೊಟ್ಟಿದ್ದಾಳೆ. ಉಗ್ರರು ISI ಜೊತೆಗೂ ಕೂಡ ಜ್ಯೋತಿ ಸಂಪರ್ಕದಲ್ಲಿ ಇರುವಂತ ಮಾಹಿತಿ ಸಿಗ್ತಾ ಇದೆ. ಗುಪ್ತಚರ ಕಾಯ್ದೆ ಪ್ರಕಾರವಾಗಿ ಪಾಕಿಸ್ತಾನದ ಅಧಿಕಾರಿಗಳನ್ನ ಯಾವ ರೀತಿ ಈಕೆ ಭೇಟಿ ಮಾಡಿದ್ದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಲಾಗಿದೆ, ಮೀನ್ಸ್ ವಿಚಾರಣೆ ಮಾಡಲಾಗಿದೆ. ಉಗ್ರರು ISI ಜೊತೆಗೂ ಕೂಡ ಜ್ಯೋತಿ ಮಲ್ಹೋತ್ರಾ ಲಿಂಕ್ ಇರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪಾಕಿಸ್ತಾನ ಹೈ ಕಮಿಷನರ್ ಕಚೇರಿ ಅಧಿಕಾರಿ ಡ್ಯಾನಿಶ್ ಜೊತೆಗೂ ಕೂಡ ಈಕೆ ಸಂಪರ್ಕದಲ್ಲಿದ್ಲು. ಈಗ ಗುಪ್ತಚರ ಕಾಯ್ದೆಯ ಅಡಿಯಲ್ಲಿ ಈಕೆಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಈಗಲೂ ಕೂಡ ವಿಚಾರಣೆಯ ಹಂತದಲ್ಲಿ ಮತ್ತೊಂದಿಷ್ಟು ಪ್ರಬಲವಾದಂತಹ ಸಾಕ್ಷಿಗಳು ಮತ್ತು ಭಯಾನಕ ಸತ್ಯಗಳು ಹೊರಬಿದ್ದಿರು. ಪ್ರಮುಖವಾಗಿ ಪಹಲ್ಗಾಮ್ ಅಟ್ಯಾಕ್ಗೂ ಮೊದಲಿಗೆ ಈಕೆ ಪಹಲ್ಗಾಮ್ಗೆ ಭೇಟಿಯನ್ನ ಕೊಟ್ಟಿರೋದಕ್ಕೆ ಪ್ರಬಲವಾದಂಥ ಸಾಕ್ಷಿಗಳು ಸಿಕ್ಕಿದೆ. ಸೊ ನಮ್ಮ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಆಕೆಯ ಫೋಟೋ ಮತ್ತು ಆಕೆ ಭೇಟಿ ಕೊಟ್ಟಂತಹ ಸಂದರ್ಭದ ಒಂದಿಷ್ಟು ವಿಡಿಯೋಗಳನ್ನ ಈಕೆಯ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇದನ್ನ ಅಪ್ಲೋಡ್ ಮಾಡಿಕೊಂಡಿದ್ದಾಳೆ. ಈ ಜ್ಯೋತಿ ಮಲ್ಹೋತ್ರಾ ಮಾಡಿದ್ದು ಏನೇನು, ಯಾವ ಕಾರಣಕ್ಕಾಗಿ ಅಧಿಕಾರಿಗಳು ಈಕೆಯನ್ನು ಈಗ ವಶಪಡಿಸಿಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಗುಪ್ತಚರ ಕಾಯ್ದೆ BNS ಆಕ್ಟ್ನ ಅಡಿಯಲ್ಲಿ ಈ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅವಳನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈಕೆ ಜೊತೆಗೆ ಇನ್ನು 5 ಜನ ಯುವಕರನ್ನ ವಶಪಡಿಸಿಕೊಳ್ಳಲಾಗಿದೆ, ಯೂಟ್ಯೂಬರ್ಸ್. ಅದರಲ್ಲಿ ಪ್ರಮುಖವಾಗಿ ಯೂಟ್ಯೂಬರ್ ಜ್ಯೋತಿ ಈಕೆಯನ್ನ ವಶಪಡಿಸಿಕೊಂಡು ವಿಚಾರಣೆ ಮಾಡ್ತಾ ಇದ್ದ. ಪಾಕಿಸ್ತಾನಕ್ಕೆ ಗೂಢಾಚರ್ಯ ಮಾಡಿದ್ರೆ ಕ್ರಮ ಅಂತ CM ಸೈನಿ ಹೇಳಿ, ಅಮಾಯಕರಿಗೆ ಶಿಕ್ಷೆ ಆಗಬಾರದು ಅಂತ ಕಾಂಗ್ರೆಸ್ ನಾಯಕ ಕೂಡ ಮಾತನಾಡಿರುವುದು ಮತ್ತೊಂದು ಕಡೆ. ಜ್ಯೋತಿ ಮಲ್ಹೋತ್ರಾ ಬಂಧನದ ವಿಚಾರವಾಗಿ ಈಗ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಈ ಬೆನ್ನಲ್ಲೇ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ವಿಚಾರಣೆಯ ಸಂದರ್ಭದಲ್ಲಿ ಒಂದಿಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇರೋದು ಒಂದು ಕಡೆಯಾದ್ರೆ, ಪಾಕಿಸ್ತಾನಕ್ಕೆ ಗೂಢಾಚರ್ಯ ಮಾಡಿದ್ರೆ ಕ್ರಮ ಅಂತ CM ಸೈನಿ ಹೇಳಿರೋದು ಮತ್ತೊಂದು ಕಡೆ. ಈಗ ಅಮಾಯಕರಿಗೆ ಶಿಕ್ಷೆ ಆಗಬಾರದು ಅಂತ ಕಾಂಗ್ರೆಸ್ ನಾಯಕ ಕೂಡ ಮಾತನಾಡಿರೋದು. ಸೊ ಈ ಒಂದು ವಿಚಾರದಲ್ಲೂ ಕೂಡ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನ ವಿಚಾರಣೆಯ ಈ ಒಂದು ಪ್ರಕರಣದಲ್ಲೂ ಕೂಡ ಪಾಲಿಟಿಕ್ಸ್ ಶುರುವಾದಂತೆ ಕಾಣಿಸ್ತಾ ಇದೆ. देखिए उनके ऊपर कार्रवाई हो रही है। अगर कोई भी इस प्रकार का तत्व मिलता है उसके खिलाफ सख्त कार्रवाई को। देखिए उनके ऊपर कार्रवाई हो रही है। अगर कोई भी इस प्रकार का तत्व मिलता है उसके खिलाफ सख्त कार्रवाई को। देखिए उनके ऊपर कार्रवाई हो रही है। अगर कोई भी इस प्रकार का तत्व मिलता है उसके खिलाफ सख्त कार्रवाई को। देखिए उनके ऊपर कार्रवाई हो रही है। अगर कोई भी इस प्रकार का तत्व मिलता है उसके खिलाफ सख्त कार्रवाई को। बड़ा गंभीर मामला है, देश हित का है। इसको गहराई से इसकी जांच करनी चाहिए और दोषी है तो उसको छोड़ना नहीं चाहिए, निर्दोष को फंसाना नहीं चाहिए। क्यों, ये तो गहराई से जांच का विषय है, ये जांच से ही पता लग सकता है।
ये बड़ा गंभीर मामला है देश हित का है। इसको गहराई से इसकी जांच करनी चाहिए और दोषी है तो उसको छोड़ना नहीं चाहिए, निर्दोष को फंसाना नहीं चाहिए, क्यों ये तो गहराई से जांच का विषय है ये। ಇದು ಈಕೆಯ ಬಂಧನದ ನಂತರದಲ್ಲಿ ವಿಚಾರಣೆಯ ನಂತರದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಭದ್ರತಾ ದೃಷ್ಟಿಯಿಂದ ಈಕೆಯನ್ನ ವಿಚಾರಣೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ. ಬಟ್ ಇದರ ಬೆನ್ನಲ್ಲೇ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಬಹಳಷ್ಟು ಹಾಸ್ಯಾಸ್ಪದ ಅಂತ ಕಾಣಿಸುತ್ತೆ. ಯಾಕಂದ್ರೆ ದೇಶದ ಹಿತದೃಷ್ಟಿ, ಭದ್ರತಾ ದೃಷ್ಟಿಯಿಂದ ಇದೆಲ್ಲವೂ ಕೂಡ ಸಹಜವಾಗಿರುತ್ತೆ. ಈ ರೀತಿಯಾಗಿ ಪ್ರಬಲವಾದಂತಹ ಸಾಕ್ಷಿಗಳು ಮತ್ತು ಪ್ರಬಲವಾದಂತಹ ಅನುಮಾನ ಇದ್ದಾಗ ಯಾರೇ ಇದ್ರೂ ಕೂಡ ಅಂಥವರನ್ನ ಈ ಆಕ್ಟ್ಗಳ ಅಡಿಯಲ್ಲಿ ವಿಚಾರಣೆಗೆ ಒಳಪಡಿಸುವುದು ಸಹಜವಾಗಿರುತ್ತೆ. ಈಕೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಕ್ಕೂ ಕೂಡ ಪ್ರಬಲವಾದಂತಹ ಸಾಕ್ಷಿಗಳು ಸಿಕ್ಕಿದೆ. ಪಾಕಿಸ್ತಾನದ ಅಧಿಕಾರಿಗಳನ್ನ ಭೇಟಿಯಾಗಿ ಮಾತನಾಡಿದ್ದಕ್ಕೆ, ಆ ಭೇಟಿಗೆ ಸಂಬಂಧಪಟ್ಟಂಗೂ ಕೂಡ ಪ್ರಬಲವಾದಂತಹ ಸಾಕ್ಷಿಗಳಿದೆ. ಇನ್ನು ಪಾಕಿಸ್ತಾನಕ್ಕೆ 2 ಬಾರಿ ಏನು ಭೇಟಿ ಕೊಟ್ಟಿದ್ದಾಳೆ, ಆ ಭೇಟಿಗೂ ಮೊದಲು ಅಟ್ಯಾಕ್ ಆದಂತಹ, ಉಗ್ರರ ಅಟ್ಯಾಕ್ ಆದಂತಹ ಪಹಲ್ಗಾಮ್ ಅಲ್ಲಿಗೆ ಹೋಗಿದ್ದಕ್ಕೂ ಕೂಡ ಸಾಕ್ಷಿ ಸಿಕ್ಕಿದೆ. ಈ ಎಲ್ಲ ಪ್ರಬಲ ಸಾಕ್ಷಿಗಳ ಮೇರೆಗೆ ಗುಪ್ತಚರ ಕಾಯ್ದೆಯ ಅಡಿಯಲ್ಲಿ, BNS ಆಕ್ಟ್ನ ಅಡಿಯಲ್ಲಿ ಈ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅವಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಈ ಪರವಾಗಿ ಪರ ವಿರೋಧದ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ.